ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಣೇಶ್ ಮೈಸೂರು. ನೀವೇನಾದರೂ ನಿಮ್ಮ ಮಕ್ಕಳಿಗೆ ಸೇವಿಂಗ್ಸ್ ಮಾಡಬೇಕು ಅಂತಿದ್ದೀರಾ, ಅದು ಹೆಣ್ಮಕ್ಳಿಗೆ ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆಲ್ರೆಡಿ ಸುಕನ್ಯಾ ಸಮೃದ್ಧಿ ಯೋಜನೆ ಇಲ್ಲ ಅಂತಂದರೆ NPS ಹೊಸಲಯದಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಹಾಗಿದ್ದರೆ ಅದಕ್ಕಿಂತ ಬೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋದು ನಾನು ನಿಮ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ಹಾಗಿದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾವುದನ್ನು ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಆಗಿ ಇಟ್ಕೊಳ್ಳಿ. ನಿಮ್ಮ ಹೆಣ್ಮಗುಗೆ ಇವಾಗಿಂದನೇ ನಿಮ್ಮ ಹೆಣ್ಮಕ್ಳಿಗೆ ಇದು ತುಂಬ ಯೂಸ್ ಆಗುತ್ತೆ. ಯಾರ್ಯಾರಿಗೆ ಈಗ ಪ್ಲ್ಯಾನ್ ಮಾಡಬೇಕು ಅಂತಿದ್ದೀರಾ, ಇದೊಂದು ಸೇವಿಂಗ್ಸ್ ಪ್ಲ್ಯಾನ್ ಆಗಿದೆ. ಸುಕನ್ಯಾ ಸಮೃದ್ಧಿ ಆಮೇಲೆ ನಿಮಗೆ NPS ಹೊಸಲಿಗಿಂತ ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಬರೋದು ಅಂತಂದರೆ ಈ ಪ್ಲ್ಯಾನು. ಆ ಪ್ಲ್ಯಾನ್ ಬಗ್ಗೆ ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸುಕನ್ಯಾ ಸಮೃದ್ಧಿ ಯೋಜನೆ ನಮ್ಮ ಗೌರ್ಮೆಂಟ್ ಕೇಂದ್ರ ಸರ್ಕಾರದಿಂದ ಮಾಡಿರೋದು ಹೆಣ್ಮಕ್ಳಿಗೆ ಅಂತಂದ. ಸೊ ಆ ಹೆಣ್ಣು ಮಗುವಿಗೆ 18 ವರ್ಷ ಆದಮೇಲೆ ನಿಮಗೆ ಮೆಚುರಿಟಿ ಆಗುತ್ತೆ. ಅದು ಎಜುಕೇಷನ್ಗೆ ಅಂತಂತ ಯೂಸ್ ಮಾಡ್ಕೋಬೋದು. ಆಮೇಲೆ 21 ವರ್ಷ ಆದಮೇಲೆ ನಿಮಗೆ ಮದುವೆ ಆಗ್ತೀನಿ ಅಂತಂದರೆ ನೀವು ಬೇಕಾದ್ರೆ ಅದರಲ್ಲಿ ವಿಡ್ರಾ ಮಾಡ್ಬೋದು. ಬಟ್ ಅದರಲ್ಲಿ ಸುಮಾರು ಕಂಡೀಷನ್ಸ್ ಇರುತ್ತೆ. ನಿಮಗೆ ಅದು ಕ್ಯಾಲ್ಕುಲೇಷನ್ ಹೇಗೆ ಅಂತ ನಾನು ಹಾಕಿರ್ತೀನಿ ಸುಕನ್ಯಾ ಸಮೃದ್ಧಿ ಯೋಜನೆದು. ಮತ್ತು ಇನ್ನೊಂದೇನು ಅಂತಂದರೆ NPS ಹೊಸ ಅಲ್ಲ, ಈಗ ಗೌರ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಬಿಟ್ಟರು ಹೊಸ ಯೋಜನೆ NPS ಹೊಸ ಇಲ್ಲ. ಇದರಲ್ಲೂ ನೀವು ನಿಮ್ಮ ಹೆಣ್ಮಗು ಬೇಕಾದ್ರೆ ಹೆಣ್ಮಕ್ಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟು ಕಡಿಮೆ ಇರುತ್ತೆ, ಅಂದರೆ 8% ಇದೆ. ಇದರಲ್ಲೂ 8% ಇದೆ. ಬಟ್ ಇದೆರಡಕ್ಕಿಂತ NPS ಹೊಸಾಲಯ ಆಮೇಲೆ ಸುಕನ್ಯಾ ಸಮೃದ್ಧಿ ಯೋಜನೆಗಿಂತ ಅದು ಯಾವ ಪ್ಲ್ಯಾನು ಅಂತಂದರೆ ಚೈಲ್ಡ್ ಮ್ಯೂಚುವಲ್ ಫಂಡ್ ಅಂತ. ನಿಮಗೆ ಚೈಲ್ಡ್ ಮ್ಯೂಚುವಲ್ ಫಂಡಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಬಟ್ ಇದು ಏನಂದರೆ ಡಿಪೆಂಡಿಂಗ್ ಆನ್ ಮಾರ್ಕೆಟ್ಸು. ಬಟ್ ಮಿನಿಮಮ್ ಅಂತಂದರೆ 12% ನಿಮಗೆ ರಿಟರ್ನ್ಸ್ ಆಗುತ್ತೆ ಅಂತ ಈಗ ಹೇಳಿದ್ದಾರೆ. ಈಗ ಸುಮಾರು ಜನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಚೈಲ್ಡ್ ಮ್ಯೂಚುವಲ್ ಫಂಡಲ್ಲಿ. ಹೇಗೆ ಅಂತಂದರೆ ಈಗ ಸುಮಾರು ಕಂಪ್ನಿಗಳಿದೆ, ಅದರಲ್ಲಿ ಶೇರ್ ಮಾರ್ಕೆಟ್ ಇರೋದು ಯಾವುದಾದ್ರು ಕಂಪ್ನಿಗಳಿಂದರೆ SBI ಇದೆ, HDFC ಇದೆ, ನಿಪ್ಪಾನ್ ಇದೆ. ಇದರಲ್ಲಿ ನೀವು ಅದು ರೇಟ್ ಆಫ್ ಇಂಟ್ರೆಸ್ಟ್ ಚೆಕ್ ಮಾಡಿ ಎಷ್ಟು ಬಂದಿದೆ ಅಂತ. ಲಾಸ್ಟ್ ಇಯರ್ ಎಷ್ಟು ಬಂದಿದೆ, ಲಾಸ್ಟ್ 6 ಮಂತ್ಸಿಂದ ಎಷ್ಟು ಬಂದಿದೆ ರೇಟ್ ಆಫ್ ಇಂಟ್ರೆಸ್ಟು, ಲಾಸ್ಟ್ 3 ಇಯರ್ಸ್ ಎಷ್ಟು ಬಂದಿದೆ ಚೆಕ್ ಮಾಡಿ ನೀವು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕೆಂತಂದರೆ ನಿಮ್ಮ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದರೆ ನೆಕ್ಸ್ಟು ನಿಮ್ಮ ಮಕ್ಕಳಿಗೆ ಫ್ಯೂಚರ್ಗೆ ಏನಾಗುತ್ತೆ, ನಿಮ್ಮ ಅವ್ರ ಎಜುಕೇಷನ್ಗೆ ಆಗಲಿ ಏನಕ್ಕೆ ಆಗಲಿ ಇದರಲ್ಲಿ ಏನಾಗುತ್ತೆ ಡಿಸಡ್ವಾಂಟೇಜ್ ಏನು ಅಂತಂದರೆ, ಇದರಲ್ಲಿ ಏನಾಗುತ್ತೆ ಅಂತಂದರೆ ಸುಕನ್ಯಾ ಸಮೃದ್ಧಿ NPS ಅಲ್ಲಿ ಇಷ್ಟು ವರ್ಷ ಗಂಟೆ ನೀವು ವಿಡ್ರಾ ಮಾಡೋಕ್ಕಾಗಲ್ಲ, 18 ವರ್ಷ ಗಂಟೆ ವಿಡ್ರಾ ಮಾಡೋಕ್ಕಾಗಲ್ಲ. ಬಟ್ ನಿಮಗೆ ಇದರಲ್ಲಿ ಆಪ್ಷನ್ ಇದೆ, ಅದನ್ನು ಬೇಕಾದ್ರೆ ವಿಡ್ರಾ ಮಾಡ್ಬೋದು. ಬಟ್ ಟ್ಯಾಕ್ಸಸ್ ಆ್ಯಡ್ ಆಗುತ್ತೆ ಅಷ್ಟೇ. ಬಟ್ ಇದು ನಾನು ಚೂಸ್ ಮಾಡಿದ್ದೀನಿ ಅಂತಂದರೆ ನೀವು ಅದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅದರಲ್ಲೇ ಸ್ವಲ್ಪ ಮಾಡಿ ಆಮೇಲೆ ಬೇಕಾದ್ರೆ ಚೈಲ್ಡ್ ಮ್ಯೂಚುವಲ್ ಫಂಡಲ್ಲಿ ನೀವು ಜಾಸ್ತಿ ಮಾಡಿ. ಬಟ್ ಇದು ನಿಮ್ಮ ಮಾರ್ಕೆಟ್ಗೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಒಂದು ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಬರುತ್ತೆ, ಇನ್ನೊಂದು ಮಿನಿಮಮ್ ರಿಸ್ಕ್ ಆಗಿರುತ್ತೆ. ಸೊ ನೀವೇನಾದರೂ ಚೂಸ್ ಮಾಡಬೇಕು ಅಂತಂದರೆ ಈ ಚೈಲ್ಡ್ ಮ್ಯೂಚುವಲ್ ಫಂಡನ್ನ ಚೂಸ್ ಮಾಡಿ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ. ಅದರಲ್ಲಿ ಮಿನಿಮಮ್ ಅಂತಂದರೆ 12% ಇಂಟ್ರೆಸ್ಟ್ ಬಂದೇ ಬರುತ್ತೆ. ಈ ಚೈಲ್ಡ್ ಮ್ಯೂಚುವಲ್ ಫಂಡಲ್ಲಿ ತುಂಬ ತರಹದ ಕಂಪ್ನಿ SBI ಇದೆ, HDFC ಇದೆ, ನಿಪ್ಪಾನ್ ಇದೆ. ನೀವು ಬೇಕಾದ್ರೆ SBI ಚೂಸ್ ಮಾಡ್ಬೋದು. SBIಯಲ್ಲಿ ನಿಮಗೆ ಒಂದು ಸೇಫರ್ ಆಗಿರುತ್ತೆ, ಅಂದರೆ ನಿಮಗೆ ಒಂದು ಗೌರ್ಮೆಂಟ್ ಬ್ರ್ಯಾಂಡ್ ಆಗಿರೋದ್ರಿಂದ, ಗೌರ್ಮೆಂಟ್ ಇದಾಗಿರೋದ್ರಿಂದ SBI ಗೌರ್ಮೆಂಟ್ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ನಿಮಗೆ ಒಂದು ಗ್ಯಾರಂಟಿ ಇರುತ್ತೆ. ಸೊ ನಾನು ಹೇಳೋದಂತಂದರೆ ನೀವು ಅದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿ. ಬಟ್ ನಿಮಗೆ ಅಂತಂದರೆ ಅದರಲ್ಲಿ ಸ್ವಲ್ಪ ಡ್ರಾಬ್ಯಾಕ್ಸ್ ಇದೆ. ಬಟ್ ನಿಮಗೆ ಕಂಪೇರ್ ಮಾಡಿದ್ರೆ ನೀವೇನಂದರೆ ಚೈಲ್ಡ್ ಮ್ಯೂಚುವಲ್ ಫಂಡ್ ನಿಮಗೆ ಬೆಸ್ಟ್ ಅಂತ ಹೇಳ್ತೀನಿ. ಚೈಲ್ಡ್ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಬಟ್ ನಿಮ್ಮ ಎಜುಕೇಷನ್ಗಾಗಲಿ ಮ್ಯಾರೇಜ್ಗಾಗಲಿ ನೀವು ಯೂಸ್ ಮಾಡ್ಕೋಬೋದು. ಚೈಲ್ಡ್ ಮ್ಯೂಚುವಲ್ ಫಂಡು ತುಂಬ ತರಹದ ಚೈಲ್ಡ್ ಮ್ಯೂಚುವಲ್ ಫಂಡ್ ಇದೆ. ಆ ಮ್ಯೂಚುವಲ್ ಫಂಡ್ ಅಂತಂದರೆ ಸರ್ಕಾರಿ ಏನು ಶೇರ್ ಮಾರ್ಕೆಟ್ ಇದೆ ಅದಕ್ಕೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ಮಿನಿಮಮ್ 12% ಅಂತ ಹೇಳಿದ್ದಾರೆ. ನೀವು ಬೇಕಾದ್ರೆ ಅದರ ಮೇಲೂ ಹೋಗ್ಬೋದು, ಆಯಿತಾ. ಅಂದರೆ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದು ಆಗ್ತಾ ಇರುತ್ತೆ. ಬಟ್ ನಿಮಗೆ ಲಾಂಗ್ ಟರ್ಮ್ಗೆ ಇಟ್ಕೊಳ್ಳಿ. ನೀವು ಇದು 18 ವರ್ಷ ಗಂಟೆ ಇನ್ವೆಸ್ಟ್ ಮಾಡ್ತೀರಾ ಸುಕನ್ಯಾ ಸಮೃದ್ಧಿ ಯೋಜನೆ NPS ಹೊಸಲಯ ಅಂತಂದರೆ ಇದು ಅಷ್ಟೇ ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಬಟ್ ನಿಮಗೆ ಇದರಲ್ಲಿ ಟೋಟಲ್ ಬರುವಂಥ ಅಮೌಂಟು ಇದೆರಡಕ್ಕೂ ಕಂಪೇರ್ ಮಾಡಿದ್ರೆ, ಸುಕನ್ಯಾ ಸಮೃದ್ಧಿ ಯೋಜನೆ ಆಗಲಿ NPS ಆಗಲಿ ನೀವು ಕಂಪೇರ್ ಮಾಡಿದ್ರೆ ಇದರಲ್ಲಿ ನಿಮಗೆ ಚೈಲ್ಡ್ ಮ್ಯೂಚುವಲ್ ಫಂಡಲ್ಲಿ ಜಾಸ್ತಿ ಬರುತ್ತೆ. ನೀವು ಬೇಕಾದ್ರೆ ಕ್ಯಾಲ್ಕುಲೇಷನ್ ಮಾಡಿ ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಅಷ್ಟು ಅಮೌಂಟು ನಿಮಗೆ ರಿಟರ್ನ್ ಆಗುತ್ತೆ. ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಇರುತ್ತೆ. ಚೈಲ್ಡ್ ಮ್ಯೂಚುವಲ್ ಫಂಡಲ್ಲಿ ನಿಮಗೆ 100ರಿಂದ ಸ್ಟಾರ್ಟ್ ಆಗುತ್ತೆ, 100, 200, 200 ಆ ಥರ ಅಂತ ಸ್ಟಾರ್ಟ್ ಆಗುತ್ತೆ. 500ರಿಂದ ಮಿನಿಮಮ್ 500 ಇದೆ. ಬಟ್ ನಿಮಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ 250 ಮಿನಿಮಮ್ ಕಟ್ಟಲೇಬೇಕು, ವರ್ಷಕ್ಕೆ ಕಟ್ಟಲೇಬೇಕು. ನೀವು ಮಾಡಿ ಸುಮಾರು ಜನ ಈಗ ಆಲ್ರೆಡಿ ಮಾಡಿಸಿ ಡಿಸ್ಕಂಟಿನ್ಯೂ ಮಾಡಿದರೆ ದಯವಿಟ್ಟು ಕಂಟಿನ್ಯೂ ಮಾಡಿಸಿ ಸುಕನ್ಯಾ ಸಮೃದ್ಧಿ ಯೋಜನೆ. ಯಾಕೆಂದರೆ ಆಲ್ರೆಡಿ ನೀವು ಕ್ರಿಯೇಟ್ ಮಾಡಿಸಿದ್ದೀರಾ, ಸೊ ಅದರಿಂದ ಕಂಟಿನ್ಯೂ ಮಾಡಿಸಿ. ವರ್ಷಕ್ಕೆ 250 ರೂಪಾಯಿ ಕಟ್ಟೋಕ್ಕಾಗಲ್ಲ, ಕಟ್ಬೋದು, ಆರಾಮಾಗಿ ಕಟ್ಬೋದು. ವರ್ಷಕ್ಕೆ 250 ರೂಪಾಯಿ ಕಟ್ಟಿ ಅದನ್ನು ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಏನಾದರೂ ಯಾರಾದರೂ ಬ್ಲ್ಯಾಕ್ ಆಗಿದೆ ಅಕೌಂಟು ಆಲ್ರೆಡಿ ಮಾಡಿಸಿ ಅವರು
ಅವ್ರೇನು ಮಾಡಿಸಿ ಅಂತಂದರೆ ಅದನ್ನ ಅಕೌಂಟ್ನ ಆಕ್ಟಿವೇಟ್ ಮಾಡಿಸಿ. ಯಾವುದು ಡಿಆಕ್ಟಿವೇಟ್ ಆಗಿದೆ ಅವ್ರ ಅಕೌಂಟ್ನ ಆಕ್ಟಿವೇಟ್ ಮಾಡಿಸಿ. ಹತ್ತಿರದ ಪೋಸ್ಟ್ ಆಫೀಸಲ್ಲಿ ಮಾಡಿಸಿದ್ದೀರಾ ಇಲ್ಲ ನೀವು ಬ್ಯಾಂಕಲ್ಲಿ ಮಾಡಿಸಿದ್ದೀರಾ ಅಂತಂದರೆ ನೀವು ಹೋಗಿ ಹತ್ರನೇ ಅಲ್ಲಿ ಆ್ಯಕ್ಟಿವೇಟ್ ಮಾಡಿಸಿ. ಆಮೇಲೆ ಬೇಕಾದ್ರೆ ವರ್ಷಕ್ಕೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೀವು ಆನ್ಲೈನು ಮಾಡ್ಬೋದು. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತಂದರೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಅದು ನೆಫ್ಟು ಇಲ್ಲಾಂದರೆ RTGS ಇಂದ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಮಿನಿಮಮ್ 250 ರೂಪೀಸಿಂದ ಎಷ್ಟು ಬೇಕಾದ್ರೂ ನೀವು ತಿಂಗಳಿಗಾದರೂ ಮಾಡ್ಬೋದು, ಇಯರ್ಲಿ ಆದರೂ ನೀವು ಮಾಡ್ಬೋದು. NPS ಹೊಸದಾಲ ಇದೆ, ಅದರಲ್ಲೂ ನೀವು ಬೇಕಾದ್ರೆ ಇಷ್ಟು ಅಂತ ಮಿನಿಮಮ್ ಇಲ್ಲ, ನೀವು 100 ರೂಪೀಸಿಂದಲೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ಸಪ್ರೇಟ್ ಆ್ಯಪ್ ಇದೆ, ನೀವು ಅದರಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ NPS ಹೊಸದಾಲೆ ನಿಮಗೆ 8%, ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬರೋದು. ಸುಕನ್ಯಾ ಸಮೃದ್ಧಿಯೂ ಅಷ್ಟೇ. ಯಾರ್ಯಾರು ಸುಕನ್ಯಾ ಸಮೃದ್ಧಿ ಆಲ್ರೆಡಿ ಮಾಡಿಸಿಲ್ಲ ದಯವಿಟ್ಟು ಮಾಡಿಸಿ. ಇಲ್ಲ ಅಂತಂದರೆ ನಿಮಗೆ ಶೇರ್ ಮಾರ್ಕೆಟೇ ನನಗೆ ಅದು ಭಯ ಇದೆ, ನನಗೆ ಮಾಡೋಕ್ಕಾಗಲ್ಲ, ರಿಟರ್ನ್ಸ್ ಎಷ್ಟು ಬರುತ್ತೆ ನನಗೆ ಗೊತ್ತಾಗಲ್ಲ. ಕೆಲವ್ರಿಗೆ ಶೇರ್ ಮಾರ್ಕೆಟಲ್ಲಿ ಭಯ ಇರುತ್ತೆ, ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ಬರುತ್ತೆ ಇಲ್ಲೋ ಅಂತ. ಸೊ ಆದ್ದರಿಂದ ನೀವೇನು ಮಾಡಿ ಅಂತಂದರೆ ಚೈಲ್ಡ್ ಮ್ಯೂಚುವಲ್ ಫಂಡ್ ಗೊತ್ತಾಗಲಿಲ್ಲ ಅಂದರೆ ಯಾರಿದ್ದಾರೆ ಎಕ್ಸ್ಪರ್ಟು ಅವ್ರ ಹತ್ರ ಕೇಳಿ ಸಜೆಷನ್ ನೀವು ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಯಾರು ಶೇರ್ ಮಾರ್ಕೆಟು ಎಕ್ಸ್ಪರ್ಟ್ಗಳಿದ್ದಾರೆ ಇಲ್ಲ ಯಾರು ಟ್ರೈನಿಂಗ್ ಕೊಡ್ತಾರೆ ಅದ್ರ ಬಗ್ಗೆ ಕೇಳ್ಕೊಂಡು ನೀವು ನಿಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕಾಗಿ ನೀವು ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾನು ಹೇಳೋದೇನಂತಂದರೆ ಒಂದಕ್ಕೆ ಸ್ಟಿಕ್ ಆಗೋದು, ಯಾಕಂದರೆ ಅದರಲ್ಲಿ ಇಂಟ್ರೆಸ್ಟ್ ನಿಮಗೆ ಕಡಿಮೆ ಇದೆ. ನನಗೆ ಅಲ್ಲಿ 12% ಬರ್ತಾಯಿದೆ, ಅದರಲ್ಲಿ 7% ಬರ್ತಾಯಿದೆ. ಸೊ ಅದರಲ್ಲಿ 8% ಬರ್ತಾಯಿದೆ, ಇದರಲ್ಲಿ 12% ಬರ್ತಾಯಿದೆ. ಸೊ ನಿಮಗೇನಾದರೂ ಡಿಫ್ರೆನ್ಸ್ ಇರುತ್ತೆ. ಲಾಸ್ಟ್ಗೆ ಏನು ಮೆಚೂರ್ ಆದಮೇಲೆ ಎಷ್ಟು ಅಮೌಂಟ್ ಬರುತ್ತೆ ಅದು ಡಿಫ್ರೆನ್ಸ್ ಇರುತ್ತೆ. ಅದು ನಿಮ್ಮ ಮಕ್ಕಳಿಗೆ ಯೂಸ್ ಆಗುತ್ತೆ. ಸೊ ಅದರಿಂದ ಈ ಚೈಲ್ಡ್ ಮ್ಯೂಚುವಲ್ ಫಂಡ್ ಬಗ್ಗೆ ಬೇಕಾದ್ರೆ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಏನು ಡೀಟೇಲ್ಸು, ಯಾವ ಥರ ಕಂಪ್ನಿಗಳಿದೆ, ಏನೇನಿದೆ ಅದರಲ್ಲಿ, ಯಾವ ಥರ ರಿಸ್ಕ್ ಇದೆ ಅಂತೆಲ್ಲ ಚೆಕ್ ಮಾಡಿ ನೀವು ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ನೊಂದು ಸಜೆಷನ್ ಏನು ಅಂತಂದರೆ ನನ್ನ ಕಡೆಯಿಂದ ನೀವೇನಾದ್ರು ಸುಕನ್ಯಾ ಸಮೃದ್ಧಿ ಮಾಡಿಸಿಲ್ಲ ಅಂತಂದರೆ ಈಗಲೇ ಮಾಡಿಸಿ. ಅದಕ್ಕೆ ಪೋಸ್ಟ್ ಆಫೀಸಲ್ಲಿ ಮಾಡಿಸಿ, ಇಲ್ಲಾಂದರೆ ಬ್ಯಾಂಕಲ್ಲಿ ಮಾಡಿಸ್ಬೋದು. ಬ್ಯಾಂಕಲ್ಲಿ ನಿಮ್ಗೆ ಇದಾಗಲ್ಲ ಅಂತಂದರೆ ಪೋಸ್ಟ್ ಆಫೀಸಲ್ಲಿ ನೀವು ಹೋಗಿ ಅರ್ಜಿ ತೊಗೊಂಡು ಆಧಾರ್ ಕಾರ್ಡು ಮಸ್ಟ್ ಆ್ಯಂಡ್ ಶುಡ್ ಆಧಾರ್ ಕಾರ್ಡ್ ಕೊಟ್ಟು ನೀವು ಮಾಡಿಸಿದ್ರೆ ನಿಮಗೆ ಅವ್ರಿಗೆ ಒಂದು ಫ್ಯೂಚರ್ಗೆ ಒಂದು ಹೆಲ್ಪ್ ಆಗುತ್ತೆ. ಎಜುಕೇಷನ್ಗಾಗಲಿ ಮ್ಯಾರೇಜ್ಗಾಗಲಿ ನೀವು ಮಾಡಿಸ್ತೀರ ಅಂತಂದರೆ ನಾಳೆ ಒಂದು ಟೆನ್ಷನ್ ಇರಲ್ಲ. ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದಾರೆ ಅವ್ರಿಗೆ ಯೂಸ್ ಆಗುತ್ತೆ. ಯಾರೂ ಇಲ್ಲ ನಾನು ಕೆಲವು ಜನ ಸ್ಯಾಲ್ರಿ ನಂಗೆ ಬರುತ್ತೆ ನಾನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಎಲ್ಲೂ ಅಂತಂದರೆ ಇಲ್ಲಿ ಈ ಆಪ್ಷನ್ಸ್ಗಳನ್ನ ಇಟ್ಕೊಳ್ಳಿ. ಏಕೆಂದರೆ ಬೇರೆ ಕಡೆಯೆಲ್ಲ ಟ್ಯಾಕ್ಸ್ ಕೊಟ್ಟು ಇದು ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಿಮಗೆ ಕಡಿಮೆ ಇರುತ್ತೆ, ಟ್ಯಾಕ್ಸ್ ಯಾವುದೂ ಇರಲ್ಲ. ಬಟ್ ಸುಕನ್ಯಾ ಸಮೃದ್ಧಿಲಿ 7% ಅಲ್ಲಿ ತನಕ ಎಷ್ಟಾಗುತ್ತೆ ಇನ್ಫಾರ್ಮೇಷನ್ ಅಂದರೆ ಹಣದುಬ್ಬರದಿಂದ ಈಗಲೇ ಹಣದುಬ್ಬರ ಜಾಸ್ತಿನೇ ಇದೆ. ಸೊ ಅದರಿಂದ ನೀವೇನು ಮಾಡಿ ಅಂತಂದರೆ ಈ ಪ್ಲ್ಯಾನ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಬೇಕಾದ್ರೆ ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನು ಅಂತಂದರೆ ಚೈಲ್ಡ್ ಮ್ಯೂಚುವಲ್ ಫಂಡ್ ಮಾಡಿಸೋದ್ರಿಂದ ಅದು ರಿಸ್ಕ್ ಫ್ಯಾಕ್ಟರ್ ಇದ್ದಿರುತ್ತೆ. ಬಟ್ ಮಿನಿಮಮ್ 12% ಬರುತ್ತೆ ಅಂತಲೇ ಅವರು ರಿಸರ್ಚಲ್ಲಿ ಹೇಳಿರೋದು. ನಾನು ಸರ್ಚ್ ಮಾಡಿ ನಿಮಗೆ ಹೇಳ್ತಾ ಇರೋದು. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗಿತ್ತು ಅಂತ ತಿಳ್ಕೊತೀನಿ. ಯಾರು ಮಾಡಿಸಿಲ್ಲ ಇವತ್ತೇ ಮಾಡಿಸಿ ಸುಕನ್ಯಾ ಸಮೃದ್ಧಿ ಯೋಜನೆ. ಆಮೇಲೆ NPS ಹೊಸದಾಲೆ ಇದೆ, ಈಗ ರೀಸೆಂಟಾಗಿ ಜಾರಿಗೆ ಆಗಿರೋದು. ಸೊ ಅದು ಮಾಡಿಸಿ, ಇಲ್ಲಾಂದರೆ ಇದು ಮಾಡಿಸಿ, ಯಾವ್ದಾದ್ರು ಮಾಡಿಸಿ. ಸುಕನ್ಯಾ ಸಮೃದ್ಧಿ ಮಾಡಿಸಿ, ಇಲ್ಲಾಂದರೆ NPS ಮಾಡಿಸಿ. NPS ಮಾಡಿಸಿರೋರು ಬೇಕಾದ್ರೆ ಚೈಲ್ಡ್ ಮ್ಯೂಚುವಲ್ ಫಂಡಲ್ಲಿ ಹಾಕಿ. ನಿಮಗೆ ಒಂದು ಅಮೌಂಟು ಲಾಸ್ಟ್ಗೆ ನಿಮಗೆ ಒಂದು ಬಲ್ಕ್ ಅಮೌಂಟ್ ಬರುತ್ತೆ. ಅದು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಮೀಸಲಿಡ್ಬೋದು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ.